ಭಕ್ತರಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ. ಶಿಡ್ಲಘಟ್ಟ ತಾಲೂಕಿನ ಭಕ್ತರಳ್ಳಿ ಗ್ರಾಮ ಪಂಚಾಯಿತಿಯ ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರಾಗಿ ಅಶ್ವಿನಿ, ಉಪಾಧ್ಯಕ್ಷರಾಗಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ BCMA ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲು ನಿಗದಿಪಡಿಸಲಾಗಿದ್ದು, ಮಂಗಳವಾರ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಶಿಕ್ಷಣ ಇಲಾಖೆಯ BO ನರೇಂದ್ರ ಕುಮಾರ್ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಭಕ್ತರಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ನಡೆಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ CA ನರೇಂದ್ರ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿಡ್ಲಘಟ್ಟ ನನ್ನನ್ನು ನಿಯೋಜಿಸಲಾಗಿತ್ತು. ಅದರಂತೆ 7/1/2025 ಚುನಾವಣೆ ನಡೆಸಲಿಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನೋಟಿಸನ್ನು ನೀಡಿ ಈ ದಿನ ನಡೆಸಲಿಕ್ಕೆ ಕ್ರಮವಹಿಸಲಾಗಿತ್ತು. ಅದರಂತೆ ಈ ದಿನ ಬೆಳಗ್ಗೆ 10 ರಿಂದ 11 ಗಂಟೆಗೆ ನಾಮಪತ್ರವನ್ನು ಸ್ವೀಕರಿಸಲಾಯಿತು. ನಾಮಪತ್ರಗಳಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಮಹಿಳೆ ಮೀಸಲಿದ್ದಿದ್ದು, ಇದಕ್ಕೆ ಅಶ್ವಿನಿ ಎನ್ನುವರು ನಾಮಪತ್ರವನ್ನು ಸಲ್ಲಿಸಿದರು. ಉಪಾಧ್ಯಕ್ಷ ಸಾಮಾನ್ಯ ವರ್ಗಕ್ಕೆ ಮೀಸಲಿದ್ದು, ಇದಕ್ಕೆ ಮಂಜುನಾಥ್ DR ಎನ್ನುವರು ನಾಮಪತ್ರ ಸಲ್ಲಿಸಿದರು. ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಅಶ್ವಿನಿ ಎನ್ನುವರನ್ನು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ DR ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಹೆಸರು ಅಶ್ವಿನಿ. ಅಧ್ಯಕ್ಷರಾಗಿ ಇಲ್ಲಿ ನಾನು ಆಯ್ಕೆ ಮಾಡಿ ಎಲ್ಲರೂ ಚೆನ್ನಾಗಿ ನನಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಎಲ್ಲರೂ ನನಗೆ ಜೊತೆಯಾಗಿ ಸಾಥ್ ಕೊಟ್ಟು ಸಹಾಯ ಮಾಡಿ ಇವಾಗ ಈ ಅಧ್ಯಕ್ಷ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. JDS ಪಕ್ಷದವರು ಎಲ್ಲನೂ ಹಂಗೆ ಅವರು ಮಾತಂಗೆ ನಾನು ನಡ್ಸ್ಕೊಂಡು ಹೋಗ್ತೀನಿ. ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿರೋದ್ರಿಂದ ನಾನು ಅವ್ರಿಗೆ ಆ ಥರನೇ ಸಹಾಯ ಮಾಡ್ಕೊಂಡು ಹೋಗ್ತೀನಿ. ಇಷ್ಟನ್ನು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ಅಭಿನಂದನೆಗಳು. ಇವತ್ತಿನ ದಿನ ಭಕ್ತರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಶಾಸಕರಾದ BN ರವಿಕುಮಾರ್ ಆಶೀರ್ವಾದ, ನಮ್ಮ JDS ಕಾರ್ಯಕರ್ತರ ಹಿರಿಯರು, ನನ್ನ ತಂದೆ ತಾಯಿಗಳ ಆಶೀರ್ವಾದ ಇವತ್ತು ನಮ್ಮ ಈ ಸ್ಥಾನದಲ್ಲಿ ಕುಳಿಸಿದ್ದಾರೆ. ನಾವು ಭಕ್ತರಳ್ಳಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಆಮೇಲೆ ನಮ್ಮ ಪಂಚಾಯತಿಯಿಂದ ಏನು ಅನುದಾನ ಬರುತ್ತೋ ಅದು ಜನಸಾಮಾನ್ಯರಲ್ಲಿ ಸೇರಿಸ್ತೀವಿ. ಇಷ್ಟೊಂದು ಹೇಳಲು ಅವಕಾಶ ಮಾಡಿಕೊಟ್ಟ ಗ್ರಾಮ ಡೆವಲಪ್ಮೆಂಟ್ ಅದಕ್ಕೆ ನಾವು ಇನ್ನೊಂದು 4 ಸರಿ ನೋಡಿದ್ರೆ 5ನೇ ಸರಿ ನೀವೇ ಮಾತಾಡೋದು. ಭಕ್ತರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರೂ ಮಾನ್ಯ ಶಾಸಕರು ಅಧ್ಯಕ್ಷರಾಗಿ ನನ್ನ ಹೆಸರು ಅಶ್ವಿನಿ. ಇವತ್ತಿನ ದಿನದಂದು ನನ್ನ ಅಧ್ಯಕ್ಷರ ಸ್ಥಾನಕ್ಕೆ ಕೂರಿಸಿದ್ದಾರೆ. ಎಲ್ಲರಿಗೂ ನಾನು ನನ್ನ ಕೈಯಲ್ಲಿ ಆಗೋ ಸಹಾಯ ಮಾಡಿ ಅಭಿವೃದ್ಧಿಯ ಕಾರ್ಯವನ್ನು ನಡೆಸುತ್ತೇನೆ. ಪಂಚಾಯಿತಿಗೆ ಯಾವ್ಯಾವ ರೀತಿ ಯಾವ್ಯಾವ ಸೌಕರ್ಯ ಬರುತ್ತೋ ಎಲ್ಲನೂ ನಾವು ಎಲ್ರಿಗೂ ತಲುಪಿಸಿ ಅವ್ರನ್ನ ಅಭಿವೃದ್ಧಿ ಮಾಡ್ತೀವಿ. ಖುಷಿ ಆಗ್ತದೆ ಇವತ್ತು ಈ ಸ್ಥಾನದಲ್ಲಿ ನಿಲ್ಲಿಸಿರೋದಕ್ಕೆ ಶೇಖರಣ್ಣ ಅವ್ರಿಗೆ ಮತ್ತು ಮಂಜಣ್ಣ ಅವ್ರಿಗೆ ಪ್ರತಿಯೊಬ್ಬರಿಗೂ ನನಗೆ ಅಭಿನಂದನೆ ತಿಳಿಸ್ತೀನಿ. ಏನು ಹೇಳ್ತೀರಾ ಈ ಒಂದು ಸಂದರ್ಭದಲ್ಲಿ? ಶಾಸಕರು ಅವ್ರಿಗೂ ಅಭಿನಂದನೆ ತಿಳಿಸ್ತೀನಿ ಸರ್. ನಿಮ್ಮ ಹೆಸರು? ಅಶ್ವಿನಿ. ಇವತ್ತು ಚುನಾವಣೆ ಇತ್ತು. ಎಲ್ಲ ಸಹಕಾರದಿಂದ ಅಶ್ವಿನಿ ಅವ್ರನ್ನ ಅಧ್ಯಕ್ಷರು ಮಾಡಿ ಮಂಜುನಾಥ್ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದಾರೆ. ಆಮೇಲೆ ನಮ್ಗೆ ಊರು ಅಭಿವೃದ್ಧಿ ಬೇಕು. ಅಭಿವೃದ್ಧಿಗೆ ನಮ್ಮ ಕಡೆಯಿಂದ ಏನಾದರೂ ಅದು ಮಾಡ್ತೀರಿ. ಅನ್ನ ಸರ್, ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಯಾವ ಥರ ಒಂದು ಚುನಾವಣೆ ನಡೆಯಿತು, ಶಾಸಕರಿಗೆ ಏನು ಹೇಳ್ತೀರಾ? ಅದೇ ಶಾಸಕರಿಗೆ ಇದ್ರ ಬಗ್ಗೆ ಮೊದಲೇ ಸೂಚನೆ ಕೊಟ್ಟಿದ್ರಿ. ಅವ್ರು ಶಾಸಕರ ಆಶೀರ್ವಾದ ಅವ್ರು ಹೇಳಿದ ರೀತಿ ನಾವು ನಡೆಸ್ಕೊಂಡು ಈ JDS ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತೇಳಿ ನಮ್ಮ ಆಸೆ ಐತೆ. ಆಮೇಲೆ ಊರಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಅದಕ್ಕೆ ನಮ್ಮ ಕೈಲಿ ಏನಾದರೂ ನಾವು ಸಪೋರ್ಟ್ ಮಾಡ್ತೀರಿ. ನಿಮ್ಮ ಹೆಸರು?